ಸೆಲ್ಫಿ ಸ್ಟಿಕ್ ತೊಂದೆ ಯಾವ ಥರ ಇದೆ ಅಂತ ನೋಡಿ. ಎಲ್ಲ ದೇವರು ಒಂದೇ, ಬೇರೆ ಬೇರೆ ಭೇದ ಭಾವ ಅಂತ ಏನಿಲ್ಲ ಇಲ್ಲಿ ನೋಡಿ. ಇಲ್ಲಿ ಏನು ಜನರು ಬಣ್ಣ ಬದಲಾಯಿಸಿದರೆ ಭಗವಂತ ಸಮಯವನ್ನೇ ಬದಲಾಯಿಸಿದನ್ನು ಬಿಡುತ್ತಾನೆ. ಕಷ್ಟ ದೇವನೊಬ್ಬ ನಾನು ಹಲವು ನೋಡಿ ಯಾವ ಥರ. ಹಲೋ ಗಾಯ್ಸ್, ಎಲ್ಲರೂ ಹೆಂಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೋತೀನಿ. ಇವತ್ತು ನಾನು ಎಕ್ಸ್ಪ್ಲೋರ್ ಮಾಡಕ್ಕೆ ಬಂದಿರೋದು ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕು ಅಳಗೋಡಿ ಗ್ರಾಮ ಅಂತ. ಅಳಗೋಡಿ ಇಲ್ಲಿ ಊರಿದೆ. ಅಳಗೋಡಿ ಊರನ್ನ ಇವತ್ತು ನಾನು ಎಕ್ಸ್ಪ್ಲೋರ್ನ ಮಾಡಕ್ಕೆ ಬಂದಿರೋದೀನಿ. ಹೇಗಿದೆ ಅಂತ ನೋಡೋಣ ಬನ್ನಿ. ಅಳಗವಾಡಿಯ ಗ್ರಾಮ. ಇದೆ ನೋಡಿ ಗಾಯ್ಸ್ ಮೇನ್ ಸರ್ಕಲ್. ಗಾಯ್ಸ್ ಈಗ ಅಳಗಡೆಯ ಊರು ಒಳಗಡೆ ಹೋಗೋಣ ಬನ್ನಿ. ಇಲ್ಲಿ ದೇವಸ್ಥಾನಗಳು ತುಂಬ ಚೆನ್ನಾಗಿ ದೇವಸ್ಥಾನಗಳು ನಾನು ತೋರಿಸ್ತೀನಿ. ಗಾಯ್ಸ್ ಈಗ ಒಳಗಡೆ ಹೋಗೋಣ ಬನ್ನಿ. ಇಲ್ಲಿ ದೇವಸ್ಥಾನಗಳು ತುಂಬ ದೇವಸ್ಥಾನಗಳು ನಾನು ನಿಮ್ಗೆ ಒಂದೊಂದೇ ತೋರಿಸ್ತಾ ಹೋಗ್ತೀನಿ. ಈಗ ನೀವು ನೋಡ್ತಾ ಇರಲು ಅಳಗೋಡಿಯ ಮೊದಲನೇ ದೇವಸ್ಥಾನ ಲಕ್ಷ್ಮೀ ದೇವಸ್ಥಾನ ಅಂತ. ಈಗ ಲಕ್ಷ್ಮೀ ದೇವಸ್ಥಾನದ ಒಳಗಡೆ ಹೋಗೋಣ ಬನ್ನಿ. ಯಾವ ಥರ ಇದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಇದನ್ನೇ ಥರನೇ ಗೊತ್ತಾಗುತ್ತೆ ಯಾವ ಥರ ಇದೆ ಅಂತ. ಆದರೆ ಒಳಗಡೆ ಒಂದು ಸಾರಿ ಒಳಗಡೆ ಬರೋಣ ಬನ್ನಿ. ಪೂಜೆ ನಡೀತಾ ಇದೆ. ನೋಡಿ ಗಾಯ್ಸ್, ಲಕ್ಷ್ಮೀ ದೇವಿ ದೇವಸ್ಥಾನ ಮೂರ್ತಿ ಯಾವ ಥರ ಇದೆ ಅಂತ. ಮತ್ತೆ ತುಂಬ ದೇವಸ್ಥಾನಗಳಲ್ಲಿ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ಬನ್ನಿ ನಿಮಗೆ ನಾನು. ಇಲ್ಲಿ ವಿಠಲ್ ರುಕ್ಮಿಣಿ ದೇವಸ್ಥಾನ ಇದೆ. ದೇವಸ್ಥಾನ ಯಾವ ಥರ ಅಂತ ನಿಮ್ಗೆ ತೋರಿಸ್ತೀನಿ ಬನ್ನಿ. ಈಗ ಒಳಗಡೆ ಹೋಗೋಣ ಬನ್ನಿ. ನೋಡಿ ಇಲ್ಲಿ ಏನು ಜನರು ಬಣ್ಣ ಬದಲಾಯಿಸಿದರೆ ಭಗವಂತ ಸಮಯವನ್ನೇ ಬದಲಾಯಿಸಿದನ್ನು ಬಿಡುತ್ತಾನೆ. ಕಷ್ಟ ದೇವನೊಬ್ಬ ನಾನು ಹಲವು ನೋಡಿ ಯಾವ ಥರ ಇದೆ ಅಂತ. ನೋಡಿ ಗಾಯ್ಸ್, ಮೂರ್ತಿ ಯಾವ ಥರ ಇದೆ ಅಂತ. ಬಿಟ್ಟರು ರುಕ್ಮಿಣಿ ದೇವಸ್ಥಾನ. ನೋಡ್ತಾ ಇಲ್ಲ ಹನುಮಂತನ ದೇವಸ್ಥಾನ. ಇದಕ್ಕೆ ಆಮೇಲೆ ಈ ದೇವಸ್ಥಾನ ಒಳಗಡೆ ಹೋಗೋಣ. ಇಲ್ಲಿ ಮತ್ತೊಂದು ದೇವಸ್ಥಾನ ಇದೆ. ಆ ದೇವಸ್ಥಾನ ಕರ್ಕೊಂಡು ಇಲ್ಲಿ ಒಂದು ದೇವಸ್ಥಾನ ಇದೆ. ಇದು ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನ. ಈ ದೇವಸ್ಥಾನ ಯಾವ ಥರ ಇದೆ ಅಂತ ನಾನು ನಿಮ್ಗೆ ತೋರಿಸ್ತೇನೆ ಬನ್ನಿ. ನೋಡಿ ರಾಮಲಿಂಗೇಶ್ವರ ದೇವಸ್ಥಾನ ಯಾವ ಥರ ಇದೆ ಅಂತ. ಮೂರ್ತಿ ಪರಮೇಶ್ವರ ಫೋಟೋ ಯಾವ ಥರ ಇದೆ ಅಂತ ನೋಡಿ. ಹಾಗೆ ಇಲ್ಲಿ ನೋಡಿದರೆ ಬಸವಣ್ಣ ಮೂರ್ತಿ ಕೂಡ ಇದೆ. ಗಾಯ್ಸ್, ನಾನು ನಿಮ್ಗೆ ಆಗಲೇ ಹೇಳಿದ್ದೆಲ್ವ ಹನುಮಂತನ ದೇವಸ್ಥಾನ ಅಲ್ಲಿ ತುಂಬ ಚೆನ್ನಾಗಿತ್ತು. ಅದನ್ನು ತೋರಿಸ್ತೇನೆ ಬನ್ನಿ. ಈಗ ಹೋಗೋಣ ಬನ್ನಿ ಆ ದೇವಸ್ಥಾನಕ್ಕೆ. ಗಾಯ್ಸ್, ಈಗ ಹನುಮಂತನ ದೇವಸ್ಥಾನದ ಒಳಗಡೆ ಹೋಗೋಣ ಬನ್ನಿ. ಯಾವ ಥರ ಇದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಗಾಯ್ಸ್, ಈಗ ಒಳಗಡೆ ಹೋಗೋಣ ಬನ್ನಿ. ಗಾಯ್ಸ್, ದೇವಸ್ಥಾನ ಒಳಗಡೆ ಹೋಗೋ ಮುಂಚೆ ಒಂದು ರೌಂಡ್ ಪ್ರದರ್ಶನನ ಹಾಕೋಣ ಬನ್ನಿ. ನೋಡಿ ಗಾಯ್ಸ್, ಇದನ್ನು 1955ರಲ್ಲಿ ಕಟ್ಟಿದ್ದಾರೆ ಈ ದೇವಸ್ಥಾನ. ಒಂದು ಹಳೆಯ ದೇವಸ್ಥಾನ ಅಂತಾನೆ ಹೇಳ್ಬೋದು ಈ ದೇವಸ್ಥಾನ. ಇಲ್ಲಿ ನೋಡಬಹುದು ಹಿಂದುಗಡೆ ಶಿವಲಿಂಗ ಯಾವ ಥರ ಇದೆ, ಇದನ್ನು ಕೈ ಮಾಡಿದ್ದಾರೆ ಅಂತ. ಇಲ್ಲಿ
ನೋಡಿ ಇಲ್ಲಿ ಬಸವನ ಮೂರ್ತಿ. ಗಾಯ್ಸ್ ಇಲ್ಲಿ ಹಾಗೆ ನೋಡಿದ್ರೆ ಇಲ್ಲಿ ಹನುಮಂತನ ಚಿಕ್ಕ ಚಿಕ್ಕ ಮೂರ್ತಿಗಳು ನೋಡಿ ಯಾವ ಥರ ಇವೆ ಅಂತ. ಗಾಯ್ಸ್ ಈಗ ದೇವಸ್ಥಾನದ ಒಳಗಡೆ ಹೋಗೋಣ ಬನ್ನಿ, ಯಾವ ಥರ ಇದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಜಯ ರಾಮ್ ಜಯ ರಾಮ್ ಜಯ ರಾಮ್. ಗಾಯ್ಸ್ ಇಲ್ಲಿ ನೋಡಿ ಗಾಯ್ಸ್ ನಮಗೆ ದೇವನೊಬ್ಬನೇ ಆದರೆ ಹೆಸರುಗಳು ಹಲವು. ಅದೇ ಥರ ಹನುಮಂತನೊಬ್ಬನೇ ಆದರೆ ಅವನಿಗೆ ಹೆಸರು ಬೇರೆ ಬೇರೆ. ಇಲ್ಲಿ ನೋಡಿ ಯಾವ ಥರ ಹೇಳಿದ್ದಾರೆ ಅಂತ ನೋಡಿ. ಶ್ರೀ ಹರಿ ಶರಣಂ ಹನುಮಾನ್ ಅಂಜನಿ ಪುತ್ರ ವಾಯುಪುತ್ರ ಮಹಾಬಲ ರಾಮಪ್ರಿಯ ಪಾಲ್ಗೋಣ ಚಕ್ರ ಪಿತಾಂಶ ಅಮಿತ ಕ್ರಮ ಉದಯ ಕ್ರಮ ಶೀತಾಕ್ಷ ಕೋನ ವಾರಕ ಲಕ್ಷ್ಮಣ ದಾತ ದೇಶಕ್ರಿಯ ಪ್ರಹ ಹನುಮ ದೇವರ ಶುಭ ಪ್ರಧಾನಮ ಸ್ಮರಣೆಗಳು ಈ ದೇಕಾರ ಪುಂಡಲಿಂಗ ಗುರುವಿ ದೂರ ಸ್ಮರಣಾತ್ಮಕ. ದೇವನೊಬ್ಬನೇ ಆದರೆ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ, ಆದರೆ ಎಲ್ಲ ದೇವರು ಒಂದೇ, ಬೇರೆ ಬೇರೆ ಭೇದ ಭಾವ ಅಂತ ಏನಿಲ್ಲ ಇಲ್ಲಿ. ಈಗ ಮೇಲಿನ ನೋಡಿದಾಗ ಯಾವ ಥರ ಈಗ ಇದು ನಾವು ಹೊಸದು ಕಟ್ಟಿದಾರೆ ಅನಿಸುತ್ತೆ. ಇದು ಏನಿದೆ ಅಂತ ನಾನು ತೋರಿಸ್ತೇನೆ ಬನ್ನಿ. ಇದು ಹನುಮಾನ್ ಗೆಳೆಯರ ಬಳಗ ಖಡಕ್ ಬಾವಿ ಕ್ರಾಸ್. ಇದು ನಾಯಿಯ ಸ್ಪರ್ಧೆ ಇದನ್ನು ಮಾಡಿದ್ದಾರೆ ಅಂತ ಅನಿಸುತ್ತೆ. ಇದನ್ನ ಹನುಮಾನ್ ದೇವರಿಗೆ ಇದನ್ನು ಅರ್ಪಣೆ ಮಾಡಿದ್ದಾರೆ ಅಂತ ಅನಿಸುತ್ತೆ. ಇದನ್ನು ಮಣ್ಣಿನ ಕಟ್ಟಿದ್ದಾರೆ ಅಂತ ಅನಿಸುತ್ತೆ. ನೋಡಿ ಯಾವ ಥರ ಹೊಸ ಇದೆ. ಇಲ್ಲೊಂದು ತುಂಬ ಅದ್ಭುತವಾಗಿ ವ್ಯೂ ಕಾಣುತ್ತೆ. ಅದನ್ನು ನಾನು ನಿಮ್ಗೆ ತೋರಿಸ್ತೇನೆ. ನೋಡಿ ಗಾಯ್ಸ್ ವ್ಯೂ ಯಾವ ಥರ ಇದೆ ಅಂತ. ಅಲ್ಲಿ ಏನೋ ನೋಡ್ತಾ ಅದು ಬಾಳೆ ಗಿಡಗಳು. ಗಾಯ್ಸ್ ನಿಮ್ಗೊಂದು ಸರ್ಪ್ರೈಸ್ ಇದೆ. ಏನು ಅಂತ ಹೇಳಿದ್ರೆ, ನಾನು ಮೊನ್ನೆ ಸೆಲ್ಫಿ ಸ್ಟಿಕ್ ತೊಂದೆ. ಯಾವ ಥರ ಇದೆ ಅಂತ ನೋಡಿ. ಇದರ ನಮ್ಮ ಊರಲ್ಲಿ ನಾನು 500 ರೂಪಾಯಿ ಕೊಟ್ಟು ತೊಂದೆ. ಇದರಲ್ಲಿ ಅಂದರೆ ನಾನು ವಿಡಿಯೋನ ಮಾಡಿಲ್ಲ, ಇನ್ನೂ ಕೈಯಿಂದಾನೆ ಮಾಡ್ತಾಯಿದ್ದೀನಿ. ನೋಡಿ ಯಾವ ಥರ ಇದೆ ಅಂತ ನಿಮ್ಗೆ ತೋರಿಸ್ಬೇಕು ಅಂತ ಇದನ್ನು ನಾನು ಶೇರ್ ಇಟ್ಕೊಂಡಿದ್ದೀನಿ. ಹಾಗೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾರೆ. ವಿಡಿಯೋ ಏನಾದರೂ ಮುಗಿಸ್ತಾ ಲೈಕ್ ಮಾಡಿಲ್ಲ ಡಿಸ್ಲೈಕ್ ಮಾಡಿ. ಮುಂದೆ ಅಂತದೇನಾದರೂ ಸ್ಪೆಷಲ್ ಆಗಿರೋ ತರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಟೇಕ್ ಕೇರ್, ಬಾಯ್ ಬಾಯ್. ಅಳಗವಾಡಿ.